2023 ಚುನಾವಣೆಯಲ್ಲಿ 201 ಮತಗಳ ಅಂತರದಿಂದ ಜನರು ನನ್ನನ್ನು ಗೆಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ 255 ಪ್ಲಸ್ 2 ಮತಗಳು ಸಿಂಧು ಆಗಿದ್ದು. ಅದು 2026 ಮತ ಎಣಿಕೆಯಲ್ಲಿ ಅಸಿಂಧು ಹೇಗಾಯಿತು, ಇನ್ವ್ಯಾಲಿಡ್ ಹೇಗಾಯಿತು ಅನ್ನೋಂಥ ತನಿಖೆ ಆಗಬೇಕು. ಅದಕ್ಕೋಸ್ಕರ ನಾವು ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ನಮ್ಮ ಭಾರತ ದೇಶ ಧಾರ್ಮಿಕ ಹಿನ್ನೆಲೆಯಲ್ಲಿ ಮತ್ತು ಬುನಾದಿಯನ್ನು ಹಾಕಿರ್ತಕ್ಕಂಥ ಒಂದು ದೇಶ, ಅದರ ಮೇಲೆ ನಿಂತಿರ್ತಕ್ಕಂಥ ಒಂದು ದೇಶ. ಹಾಗಾಗಿ ಇವತ್ತು ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಅವರ ಮೊರೆ ಹೋರಿ ನ್ಯಾಯವನ್ನು ಕೇಳುವಂಥ ಕೆಲಸಗಳನ್ನು ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ನಾವು ಮಾಡ್ತಾಯಿದ್ದೇವೆ. ನ್ಯಾಯ ಸಿಗಬೇಕು. ಇದು ಸಂವಿಧಾನದ ಕಗ್ಗೊಲೆ. ಈ ರೀತಿ ಮುಂದೆ ಆದರೆ ಇಡೀ ಭಾರತ ದೇಶದಲ್ಲಿ ಒಂದು ರೀತಿ ಅರಾಜಕತೆ ಮೂಡ್ತದೆ. ಚುನಾವಣೆ ಕಮಿಷನ್ನಿಗೆ ಗೌರವನೇ ಇರೋದಿಲ್ಲ, ಅವ್ರ ಆದೇಶಕ್ಕೆ ಬೆಲೆನೇ ಇಲ್ಲದಲೇ ಇರೋ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ತನಿಖೆ ಆಗಲಿ, ನ್ಯಾಯ ಹೊರಗಡೆ ಬರಲಿ, ಅಷ್ಟು ಮಾತ್ರ ನಮ್ಮ ಪ್ರಾರ್ಥನೆ. ಯಾರು ತಪ್ಪಿತಸ್ಥರಿದ್ದಾರೋ ಅವರ ಶಿಕ್ಷೆ ಆಗಬೇಕು ಅಷ್ಟೇ. ಕಳೆದ ಬಾರಿ ಕೂಡ ಕ್ಯಾಬಿನೆಟ್ ದರ್ಜೆ, ನೀವು ಶಾಸಕರಾಗಿರುವಾಗಲೇ ಇನ್ನೊಂದು ಕ್ಯಾಬಿನೆಟ್ ದರ್ಜೆ ರ್ಯಾಂಕ್ ಕೂಡ ಇತ್ತು. ಈ ಬಾರಿ ಕೂಡ ತಮ್ಮ ಹತ್ರ ಕ್ಯಾಬಿನೆಟ್ ದರ್ಜೆ ರ್ಯಾಂಕ್ ಇರುವಂಥದ್ದು, ತಮ್ಮದೇ ಸರ್ಕಾರ ಇರುವಂಥದ್ದು. ಇಲ್ಲಿ ಬಿಜೆಪಿಯ ಶಾಸಕರು ತಾವು ಮರು ಎಣಿಕೆಯಲ್ಲಿ ವಿಜಯರಾಗಿದ್ದಾರೆ. ಸೊ ಇಲ್ಲಿನ ಜನರ ಪರಿಸ್ಥಿತಿ ಏನು, ಅಭಿವೃದ್ಧಿ ಆಗುತ್ತಾ ಅನ್ನುವಂಥ ಮಾತುಗಳು ಜನರಿಂದ ಕೇಳುವುದು ಸರ್. ನೋಡಿ, ಈಗಾಗಲೇ ಚುನಾವಣೆಗೆ ಪೂರ್ವ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಅದು ಪ್ರತಿಯೊಂದು ಮನೆಗೆ ತಲುಪ್ತಾ ಇದೆ. ಇವತ್ತು ಜನರಿಗೆ ಸಮಾಧಾನ ಕೂಡ ಇದೆ. ಅದ್ರ ಜೊತೆಗೆ ಅಭಿವೃದ್ಧಿಗೆ ಹಿಂದೆನೂ ಮಾಡಿದ್ದೀವಿ. ಈಗ ಸುಮಾರು 300 ಕೋಟಿ ಇರುವಷ್ಟು ಹಣವನ್ನು ಮಂಜೂರು ಮಾಡಿಸಿ ಆ ಕೆಲಸಗಳು ಕೆಲವು ಪ್ರಾರಂಭ ಆಗಿದ್ದಾವೆ. ಇನ್ನು ಕೆಲವು ಕೆಲಸ ಪ್ರಾರಂಭ ಆಗ್ತದೆ, ಅದು ಮುಂದುವರಿತದೆ. ಜೊತೆಗೆ ಕ್ಷೇತ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಇರೋದ್ರಿಂದ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ. ಅಭಿವೃದ್ಧಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅವರು ಮಾಡಿದಂಗೆ ಅವರಿಗೆ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದಂತ ಅವ್ರ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಆದಮೇಲೆ ಏನೇನು ಈ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಅದು ದೇವ್ರ ಮುಂದೆ ಇಲ್ಲದೆ ಅಷ್ಟು ಧೈರ್ಯ ಇಲ್ಲ ಹೇಳೋದಕ್ಕೆ. ಅಭಿವೃದ್ಧಿಗೆ ಎಷ್ಟು ಅಡ್ಗಾಲು ಹಾಕಿದ್ದಾರೆ ಅಂತೇಳಿ ನಮಗೆ ಗೊತ್ತಿದೆ. ನಾವು ಯಾವುದೇ ರೀತಿ ಅಡ್ಗಾಲು ಹಾಕೋದಿಲ್ಲ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.